ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ಗೆ ಸುಂಟ್ರ ಗಾಳಿಯಂತೆ ಅಬ್ಬರ ಶುರು ಮಾಡಿದ್ದಾರೆ ಧ್ರುವ ಸರ್ಜಾ. ಶೋ ಮ್ಯಾನ್ ಪ್ರೇಮ್ ಮ್ಯಾಜಿಕ್ಗೆ ಥಿಯೇಟರ್ ಹೌಸ್ಫುಲ್ ಶೋ ಕಾಣ್ತಿದೆ. ಕ್ಷಣ ಕ್ಷಣಕ್ಕೂ ಕುತೂಹಲ, ಅದ್ಭುತವೆನಿಸುವ ಸ್ಕ್ರೀನ್ ಎಂಗೇಜ್ಗೆ ಹೇಳಿ ಕೇಳಿ ಪಂಟ್ರು ಪ್ರೇಮ್. ಬನ್ನಿ ಹಾಗಾದ್ರೆ ಫಸ್ಟ್ ಡೇ ಫಸ್ಟ್ ಶೋ ರೆಸ್ಪಾನ್ಸ್ ಏನು, ಸಿನಿಮಾ ನೋಡ್ ಬಂದ ಫ್ಯಾನ್ಸ್ ಹೇಳೋದೇನು, ಸಿನಿಮಾದ ಹೈಲೈಟ್ಸ್ ಏನು, ಬನ್ನಿ ಥಿಯೇಟರ್ ವಿಸಿಟ್ ಕೊಟ್ಕೊಂಡು ಬರೋಣ. ಕೇಡಿ ಕಿಡಿಗೆ ಥಿಯೇಟರ್ ಧಗ ಧಗ, ಬ್ಲಾಕ್ ಬಸ್ಟರ್ ಧಮಾಕ, ಧ್ರುವ ಪ್ರೇಮ್ ಜೋಡಿಗೆ ಊಘೆ ಊಘೆ ಎಂದ ಪ್ರೇಕ್ಷಕ. ಪ್ರೇಮ್ ಸಿನಿಮಾಗಳೇ ಹಾಗೆ, ಮನರಂಜನೆಗೆ ಕೊರತೆ ಇಲ್ಲ. ಪ್ರೇಕ್ಷಕರಿಗೆ ಫುಲ್ ಮೀಲ್ಸ್ ಕೊಡಿಸದೆ ಕಳಿಸಲ್ಲ ಪ್ರೇಮ್. ಅದೇ ರೀತಿ ಇದೀಗ ರಾಜ್ಯಾದ್ಯಂತ ರಿಲೀಸ್ ಆದ ಕೇಡಿ ಮನರಂಜನೆಯ ಹಬ್ಬದೂಟ ಬಡಿಸಿದೆ. ಧ್ರುವ ಸರ್ಜಾ ಅಕ್ಷರಶಃ ಗರ್ಜಿಸಿದ್ದಾರೆ, ಅಳಿಸ್ತಾರೆ, ಕುಣಿಸುತ್ತಾರೆ. ಧ್ರುವ ಸರ್ಜಾ ಪ್ರೇಮ್ ಕಾಂಬಿನೇಷನ್ ಸಿನಿಮಾ ಅಂದಾಗ್ಲೇ ಫ್ಯಾನ್ಸ್ಗೆ ರೋಮಾಂಚನ. ಯಾಕಂದ್ರೆ ಇಬ್ಬರದ್ದು ಸೇಮ್ ಎನರ್ಜಿ, ಸೇಮ್ ಅಗ್ರೆಷನ್. ಹೀಗಾಗಿ ಕಾಳಿದಾಸನಾಗಿ ತೆರೆ ಮೇಲೆ ಧ್ರುವ ಅಬ್ಬರಿಸಿದ್ರೆ, ತೆರೆ ಹಿಂದೆ ಸಿನಿಮಾ ಪ್ರೇಮ್ ಆರ್ಭಟಿಸಿದ್ದಾರೆ. ವಿಲಿಯಂ ಡೇವಿಡ್ ಕ್ಯಾಮ್ರಾ ಕೈ ಚಳಕ ಅಮೋಘ ಎನಿಸಿದ್ರೆ, ಹಿನ್ನೆಲೆ ಸಂಗೀತದ ರೂವಾರಿ ಅರ್ಜುನ್ ಜನ್ಯಾಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸವೂ ಹೈಲೈಟ್. ಎಲ್ಲರದು ಆಕ್ಟಿಂಗ್ ಸಖತ್ತಾಗಿದೆ. ಫಿಲಂ ನೋಡ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ 100 ಡೇಸ್ ಪಕ್ಕಾ. ಮೂವಿಗಳನ್ನ ಪ್ರತಿಯೊಬ್ರು ನೋಡ್ಲೇಬೇಕು. ಭೂಗತ ಲೋಕ, ರಾಜಕೀಯ ಜಟಾಪಟಿ, ಮುಗ್ಧ ಹುಡುಗ ತನ್ನ ಕುಟುಂಬ ಉಳಿಸಿಕೊಳ್ಳಲು ಮಚ್ ಹಿಡಿಯೋ ಮನಮಿಡಿಯುವ ಕತೆ. ಧ್ರುವ ಸರ್ಜಾರ ಹಿಂದಿನ ಎಲ್ಲಾ ಚಿತ್ರಗಳಿಗೂ ಹೋಲಿಸಿದ್ರೆ ಈ ಚಿತ್ರದಲ್ಲಿ ಇಡೀ ತೆರೆಯನ್ನ ತಿಂದು ಹಾಕಿದ್ದಾರೆ. ಸಿನಿಮಾದುದ್ದಕ್ಕೂ ಕಿಂಚಿತ್ತು ಕಡಿಮೆಯಾಗದ ಧ್ರುವರ ಎನರ್ಜಿಯೇ ಮೇನ್ ಹೈಲೈಟ್. ಸಿನಿಮಾ ನೋಡಾದ್ಮೇಲೆ ನಾನು ಆ್ಯಕ್ಚುಲಿ ಇನ್ನೂ ನಮ್ಮ ತಾಯಿ ಮುಖ ನೋಡಿಲ್ಲ. ಯಾಕೆಂದರೆ ನಮ್ಮ ತಾಯಿ ಜೊತೆ ಕೂತ್ಕೊಂಡು ನೋಡೋ ಧೈರ್ಯ ನನಗೆ ಸಿನಿಮಾದಲ್ಲಿ ಇರಲಿಲ್ಲ. ಯಾಕೆಂದರೆ ಅಣ್ಣನ ಸಿನಿಮಾ ಅಲ್ವಾ. ಸೊ ಅವನ ಜಾಗದಲ್ಲಿ ಇಷ್ಟೊಂದು ಜನ ಹಿರಿಯರಿದ್ದೀರಾ, ಎಲ್ಲರೂ ನಿಮ್ಮ ತಮ್ಮನಿಗೆ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸಿನಿಮಾ ನೋಡಿ ಡೆಫಿನೆಟ್ಲಿ ನಿಮ್ಗೆ ಎಫರ್ಟ್ ಕಾಣಿಸುತ್ತೆ. ಹೌದು, ಎಲ್ಲರ ನಿರೀಕ್ಷೆ ನಿಜವಾಗಿದೆ. ಕೇಡಿ 2 ಬರುತ್ತಿದೆ. ಇದಿನ್ನೂ ಬರೀ ಟ್ರೈಲರ್ ಅಂದಿದ್ರು ಪ್ರೇಮ್. ಅದರಂತೆ ಚಿಕ್ಕ ಚೊಕ್ಕ ಸ್ಕ್ರೀನ್ ಪ್ಲೇಗೆ ಪ್ರೇಮ್ ಹೆಸರುವಾಸಿಯಾಗಿರುವಂತೆ ಕೇಡಿಯಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ತಾಯಿ ಮಗನ ಮಮತೆ, ಅಪ್ಪ ಮಗನ ಬಾಂಧವ್ಯ ಹಾಗೂ ಪ್ರೀತಿಯ ಪರಾಕಷ್ಟೇ ತೋರಿಸುತ್ತಿದ್ದ ಪ್ರೇಮ್ ಈ ಬಾರಿ ಒಂದೇ ಬಳ್ಳಿಯ ಹೂಗಳು ಅಣ್ಣ ತಮ್ಮನ ಸಂಬಂಧ ಅಮೋಘವಾಗಿ ತೋರಿಸಿದ್ದಾರೆ. ಬೇರೆ ಲ್ಯಾಂಗ್ವೇಜ್ ಎಲ್ಲ ರಿಲೀಸ್ ಆಗ್ಬಿಡಲಿ ಮಕ್ಕಳು. ಏನಕ್ಕೆ ನಾವು ಸುಮ್ಮನೆ ಉತ್ಪ್ರೇಸಾಗಿ ಈಗ ಸಡನ್ಲಿ ಹೇಳ್ಬಿಟ್ಟು, ಯಾಕಂದ್ರೆ ಓವರ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾರೆ. 100% 2 ಬರುತ್ತೆ. ಇಷ್ಟೆಲ್ಲ ಕಾರಣ ಮತ್ತೆ ಈ ಥರ ಅದ್ದೂರಿ ಸಿನಿಮಾ, ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾ, ಈ ಥರದೊಂದು ಕಥೆ ಕಟ್ಟಿ ಈ ಥರದ ದೇಶಾದ್ಯಂತ ರಿಲೀಸ್ ಮಾಡಿದ್ರೆ KVN ಸಂಸ್ಥೆಗೆ ತುಂಬಾ ಥ್ಯಾಂಕ್ಸ್. ಇಡೀ ಸಿನಿಮಾವನ್ನ ಸ್ಟಾರ್ ಮಯ ಮಾಡೋದು ಪ್ರೇಮ್ ತಾಕತ್ತು. ಧ್ರುವ ಸರ್ಜಾ ಜೊತೆ ರಮೇಶ್ ಅರವಿಂದ್, ರವಿಚಂದ್ರನ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಹಾಗೂ ವಿಶೇಷ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಇಷ್ಟವಾಗ್ತಾರೆ ಎಂದು ಹೇಳೋದೇ ಬೇಕಾಗಿಲ್ಲ. ಆ ರೋಮಾಂಚನ ಥಿಯೇಟರ್ನಲ್ಲೇ ಫೀಲ್ ಮಾಡಬೇಕು. ಇನ್ನು ನಾಯಕಿಯಾಗಿ ರೇಷ್ಮಾ ನಾಣಯ್ಯ ಧ್ರುವ ಸರ್ಜಾ ಎನರ್ಜಿಗೆ ಮ್ಯಾಚ್ ಮಾಡುವುದು ಸುಲಭವಲ್ಲ. ತೆರೆಯಲ್ಲಿದ್ದಷ್ಟು ಹೊತ್ತು ಅಬ್ಬರಿಸಿದ್ದಾರೆ ರೇಷ್ಮಾ. ತುಂಬಾ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ಅಂಡ್ ಔಟ್ ಆಫ್ ವರ್ಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನಂತೂ ಎವ್ರಿ ಸೀನ್, ಎವ್ರಿ ಡೈಲಾಗ್ ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದೆ. ಇದೀಗ ಕನ್ನಡದಲ್ಲಿ ರಿಲೀಸ್ ಆಗಿರೋ ಕೇಡಿ ಮುಂದಿನ ವಾರ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಹಲವು ವರ್ಷಗಳಿಂದ ಪ್ರೇಮ್ ಸಿನಿಮಾ ಇಂಡಸ್ಟ್ರಿಯಲ್ಲಿರೋದ್ರಿಂದ ಆಳ ಅಗಲ ಬಲ್ಲವರು. ಒಟ್ನಲ್ಲಿ ಪ್ರೇಮ್ KVN ಫಿಲ್ಮ್ಸ್ ಜೊತೆ ಕೈ ಜೋಡಿಸಿ ಬಹು ವೆಚ್ಚದಲ್ಲಿ ಕೇಡಿಯನ್ನ ನಿರ್ಮಿಸಿ ತೆರೆಗೆ ತಂದಿದ್ದಾರೆ. ಅದೇನೇ ಇರ್ಲಿ, ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸೌಂಡ್ ಶುರು ಮಾಡಿದ್ದಾನೆ ಈ ಕೇಡಿ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.